ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಆಟ್ ಕ್ರಿಯೇಷನ್. ನಾಳೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಉಳ್ಳಂಥ ಅಮಾವಾಸ್ಯೆ ಅಂತ ಹೇಳ್ಬೋದು. ಈ ಮೌನಿ ಅಮಾವಾಸ್ಯೆ ಮಾಘ ಮಾಸದಲ್ಲಿ ಬರುವಂಥ ಈ ಮೌನಿ ಅಮಾವಾಸ್ಯೆ ತುಂಬ ಅದ್ಭುತವಾದಂಥ ಶಕ್ತಿಯನ್ನು ಒಳಗೊಂಡಿದೆ. ಸೊ ಹಾಗಾಗಿ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಮಕರ ರಾಶಿಯಲ್ಲಿ ಸೂರ್ಯ ಮಾತ್ರ ಇರೋದಿಲ್ಲ, ನಾಳೆ ಚಂದ್ರ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಂದೇ ರಾಶಿಯಲ್ಲಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಪ್ರವೇಶ ಮಾಡೋದ್ರಿಂದ ಈ ಒಂದು ಅಮಾವಾಸ್ಯೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಹಾಗೆ ಪ್ರಕೃತಿಯಲ್ಲಿ ಅದರಲ್ಲಿ ಸೌರಮಂಡಲದಲ್ಲಿ ಎಲ್ಲ ಪ್ಲಾನೆಟ್ಗಳು ಒಂದೇ ಲೈನಲ್ಲಿ ಅಲೈನ್ಮೆಂಟ್ ಅಂತ ಆಗ್ತಾ ಇರುವಂಥದ್ದು, ಅಂದರೆ ಪ್ಲಾನೆಟರಿ ಅಲೈನ್ಮೆಂಟ್ ಆಗ್ತಾ ಇರುವಂಥದ್ದು. ಸೊ ಇದು ಈಗಾಗಲೇ ನಡೀತಾ ಇದೆ. 21ನೇ ತಾರೀಕಿನಿಂದನೇ ಇದು ಕಂಟಿನ್ಯೂ ಆಗಿ ಪ್ರೊಸೆಸ್ ನಡೀತಾ ಇರುವಂಥದ್ದು. ಮೊನ್ನೆ ದಿನ ಶನಿವಾರ 26ನೇ ತಾರೀಕು ಅದು ನಮಗೆ ಕಣ್ಣಿಗೂ ಕೂಡ ಕಾಣಿಸ್ತಾ ಇರುವಂಥದ್ದಾಗಿತ್ತು. ಇದು ಇನ್ನೂ ಕೂಡ ಪ್ರಕೃತಿಯಲ್ಲಿ ಆಗಿದೆ. ಫೆಬ್ರವರಿ 23ನೇ ತಾರೀಕಿನವರೆಗೂ ಕೂಡ ಇದರ ಒಂದು ಶಕ್ತಿ, ಅದ್ಭುತವಾದಂಥ ಶಕ್ತಿ ಬೀರ್ತಾ ಇರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ತುಂಬಾ ಅಂದರೆ ತುಂಬಾ ಎನರ್ಜಿ ಇದೆ ನಮ್ಮ ವಾತಾವರಣದಲ್ಲಿ. ಹಾಗೆಯೇ ಈ ಒಂದು ಅಮಾವಾಸ್ಯೆ ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ಧ್ಯಾನ ಮತ್ತು ಸ್ನಾನ ಮತ್ತು ದಾನಕ್ಕೆ ಮಹತ್ವವನ್ನು ಕೊಡುವಂಥದ್ದು. ಮಾಘ ಮಾಸದಲ್ಲಿ ಬರುವಂಥ ಈ ಒಂದು ಅಮಾವಾಸ್ಯೆಯಲ್ಲಿ ಯಾವ ಥರದ ಪೂಜೆ ಮಾಡಿದರೂ ಕೂಡ ನಿಮಗೆ ಫಲಿಸ್ತಾ ಹೋಗುತ್ತೆ. ನಿಮಗೆ ಇವಾಗ ನಿಮ್ಮ ಮನೆಯಲ್ಲಿ ಅದು ಏನಾದರೂ ಕೆಟ್ಟ ದೃಷ್ಟಿಯಾಗಿತ್ತು ಅಂದರೆ, ಅಥವಾ ಯಾರಾದರೂ ನಿಮಗೆ ಏನಾದರೂ ಕೇಡನ್ನು ಬಯಸ್ತಾ ಇದ್ದಾರೆ ಅಂದರೆ, ಅಥವಾ ನಿಮಗೆ ಧನ ಸಹಾಯ ಬೇಕಾಗಿತ್ತು ಅಂತಂದರೆ, ಅಥವಾ ನೀವು ಅಂದ್ಕೊಂಡಿರುವಂಥ ಕೆಲಸ ಎಲ್ಲ ಆಗಬೇಕು ಅಂತ ಇದ್ದರೆ, ಈ ಒಂದು ಕಲ್ಲುಪ್ಪಿನಿಂದ ಈ ಒಂದು ರೀತಿಯಾಗಿ ಮಾಡ್ತಾ ಹೋಗಿ ಖಂಡಿತ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿಗೆ ನಿಮಗೆ ಧನ ಸಂಪತ್ತು ಎಲ್ಲದೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸ ಕೂಡ ಎಲ್ಲದೂ ಕೂಡ ಆಗುತ್ತೆ. ಹಾಗೆ ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು ಅಂತ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಸೊ ಆ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಕಲ್ಲುಪ್ಪಿನಲ್ಲಿ ನೀವು ಮನೆಯಲ್ಲಿ ಏನು ಮಾಡಬೇಕು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತುಂಬ ಅಂದರೆ ತುಂಬಾ ಪವರ್ಫುಲ್ ಆದಂಥ ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಕಲ್ಲುಪ್ಪು ಅನ್ನುವಂಥದ್ದು ಲಕ್ಷ್ಮಿಗೆ ತುಂಬಾ ಅಂದರೆ ತುಂಬಾ ಇಷ್ಟ. ಹಾಗೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಹೋಗ್ಲಾಡಿಸ್ಲಿಕ್ಕೂ ಕೂಡ ಅದ್ಭುತವಾದಂಥ ಒಂದು ಮದ್ದು ಅಂತಲೇ ಹೇಳ್ಬೋದು. ಮೊದಲು ನೀವು 1 kg ಕಲ್ಲುಪ್ಪನ್ನು ತಗೊಳ್ಳಿ. ಅದು ವೈಟ್ ಆದರೂ ಆಗಿರ್ಬೋದು ಅಥವಾ ಕೆಂಪು ಕಲರ್ ಇರುತ್ತಲ್ಲ, ಸೊ ಅದಾದರೂ ಓಕೆ. ಯಾವುದೋ ಒಂದು ಕಲ್ಲುಪ್ಪನ್ನು ನೀವು ತೊಗೊಳ್ಬೇಕಾಗತ್ತೆ. ಆ ಕಲ್ಲುಪ್ಪನ್ನು ಇವತ್ತೇ ತೊಗೊಂಡು ಬಂದಿಟ್ಕೊಳ್ಳಿ. ಆ ಕಲ್ಲುಪ್ಪನ್ನು ನಾವೇನು ಮಾಡಬೇಕು ಅಂದರೆ 5 ಗಾಜಿನ ಒಂದು ಗ್ಲಾಸ್ ಅಥವಾ ಗಾಜಿನ ಒಂದು ಬಟ್ಲನ್ನು ತಗೊಳ್ಳಿ. ಆ 5 ಗ್ಲಾಸ್ಗಳಲ್ಲೂ ಕೂಡ ತುಂಬ ಕಲ್ಲುಪ್ಪನ್ನು ಹಾಕ್ತಾ ಹೋಗಿ. ಗ್ಲಾಸ್ ಆದರೂ ತೊಗೊಳ್ಳಿ, ಅಥವಾ ಬೌಲ್ ಇತ್ತು ಅಂದರೆ ನಿಮ್ಮ ಮನೇಲಿ ಬೌಲ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ಬಟ್ ಗಾಜಿಂದ ಆಗಿರಬೇಕು. ಆ ಗ್ಲಾಸು ಅಂದರೆ ಕಲ್ಲುಪ್ಪನ್ನು ತುಂಬಿರುವಂಥ ಗ್ಲಾಸಲ್ಲಿ ಏನೇನು ಹಾಕಬೇಕು ಅಂತ ಹೇಳ್ತೀನಿ. 2 ಗ್ಲಾಸಲ್ಲಿ ಒಂದರಲ್ಲಿ ಅರಿಶಿಣ, ಒಂದರಲ್ಲಿ ಕುಂಕುಮವನ್ನು ಹಾಕಿ, ಅಂದರೆ ಕಲ್ಲುಪ್ಪಿನ ಮೇಲೆ ಹಾಕಬೇಕು. ಒಂದರಲ್ಲಿ ಒಂದು ನಿಂಬೆಹಣ್ಣನ್ನು ಇಡಬೇಕು, ಒಂದರಲ್ಲಿ ಖಾಲಿ ಹಾಗೆ ಬಿಡಬೇಕು, ಇನ್ನೊಂದರಲ್ಲಿ 7 ಲವಂಗವನ್ನು ತಗೊಂಡು ವೃತ್ತಾಕಾರದಲ್ಲಿ ರೌಂಡಾಗಿ ಹಾಕಬೇಕು. ಸೊ ಆ ಥರ ಅಂದರೆ ಜೋಡಣೆ ಮಾಡಬೇಕು. ಆ ಥರ ಮಾಡಿಟ್ಕೊಳ್ಳಿ. ಇವನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ತೀನಿ ಇವಾಗ. ಒಂದು ಅರಿಶಿಣ ಮತ್ತು ಕುಂಕುಮ ಏನು ಇರುತ್ತಲ್ವ, ಸೊ ಅದನ್ನು ದೇವ್ರ ಮನೆಯಲ್ಲಿ ಇಡಿ. ಇದರಿಂದ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಕಲ್ಲುಪ್ಪಾಗಿರೋದ್ರಿಂದ ಆ ಕಲ್ಲುಪ್ಪಿನ ಒಂದು ಆಕರ್ಷಣೆಗೆ ಒಳಗಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ. ಸೊ ಹಾಗಾಗಿ ಮೊದಲು ಇದನ್ನು ತೊಗೊಂಡು ಹೋಗ್ಬಿಟ್ಟು ನಮ್ಮ ಒಂದು ದೇವರು ಏನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ವ, ಸೊ ಆ ರೂಮಲ್ಲಿ ಇಡಬೇಕಾಗತ್ತೆ. ಇನ್ನು ಲವಂಗವನ್ನು ಜೋಡಣೆ ಮಾಡಿರುವಂಥ ಕಲ್ಲುಪ್ಪಿನ ನಿಮ್ಮ ಬೀರುದಲ್ಲಿ, ಅಂದರೆ ನೀವು ಹಣ ಇಡುವಂಥ ಒಂದು ಪೆಟ್ಟಿಗೆ ಇರುತ್ತಲ್ವ, ಸೊ ಅದರಲ್ಲಿ ಇಟ್ಕೋಬೇಕಾಗತ್ತೆ. ಅಲ್ಲಿ ಇಟ್ಕೊಂಡ್ರಿ ಅಂತಂದರೆ ನಿಮಗೆ ಧನ ಸಂಪತ್ತು ಇದು ಯಾವುದೇ ರೀತಿಯಾದಂಥ ಅಡಚಣೆ ಇರೋದಿಲ್ಲ. ಸೊ ಇದೆಲ್ಲದೂ ಕೂಡ ನಿರಾಗವಾಗಿ ನಿಮ್ಮ ಮನೆಗೆ ಬಂದು ನೆಲೆಸಿರ್ತಾಳೆ. ನೀವು ದುಡ್ದಿರುವಂಥ ಸಂಪತ್ತೆಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ. ಇನ್ನು ನಿಂಬೆಹಣ್ಣನ್ನು ಇಟ್ಟಿರುವಂಥ ಒಂದು ಬೌಲ್ ಇರುತ್ತಲ್ಲ, ಅದು ನಿಮ್ಮ ಮನೆಯ ಒಂದು ಈಶಾನ್ಯ ಭಾಗಕ್ಕೆ ಇಡಬೇಕಾಗತ್ತೆ. ಅಂದರೆ ಈಶಾನ್ಯ ಮೂಲೆ ಯಾವುದಿರುತ್ತೋ ನಿಮ್ಮ ಮನೆಯಲ್ಲಿ, ಸೊ ಆ ಮೂಲೆಯಲ್ಲಿ ಇಟ್ಕೊಳ್ಳಿ. ಇದು ತುಂಬಾ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಯಾಕೆಂತಂದರೆ ಇದು ನಿಮ್ಮ ಮನೆಗೆ ಏನಾದರೂ ಕೆಟ್ಟ ಎನರ್ಜಿ ಬಂದಿದ್ದರೆ, ಅಥವಾ ಯಾರಾದರೂ ಏನಾದರೂ ನಿಮಗೆ ಕಣ್ಣು ದೃಷ್ಟಿಯನ್ನು ಬಿಟ್ಟಿದ್ರೆ, ಅಥವಾ ಯಾರಾದರೂ ಏನಾದರೂ ಮಾಡಿಸಿದ್ರೆ, ಇದೆಲ್ಲದನ್ನು ಕೂಡ ಹೋಗಿಸುವಂಥ ಶಕ್ತಿ ಇರುವಂಥದ್ದು. ಸೊ ಹಾಗಾಗಿ ಇದನ್ನು ಈಶಾನ್ಯ ದಿಕ್ಕಿಗೆ ಇಡಬೇಕು. ಇದು ಯಾವುದೇ ರೀತಿ ಚೆಲ್ಲಬಾರ್ದು ನೆಲದ ಮೇಲೆ, ಆ ಥರ ನೋಡ್ಕೋಬೇಕಾಗತ್ತೆ. ಇನ್ನು ಒಂದು ಉಳಿದಿರುವಂಥದ್ದು ಖಾಲಿ ಇರುತ್ತೆ, ಅದರಲ್ಲಿ ಏನೂ ಹಾಕಿರಲ್ಲ. ಸೊ ಅಂಥ ಒಂದು ಉಪ್ಪಿನ ಒಂದು ಬೌಲನ್ನು ನೀವು ನಿಮ್ಮ ಬಚ್ಚಲ ಮನೆಯಲ್ಲಿ ಇಡಬೇಕು. ಬಚ್ಚಲ ಮನೆಯಲ್ಲಿ ಇಟ್ಟರೆ ಅಂತಂದರೆ ನಿಮ್ಮ ಒಂದು ನೆಗೆಟಿವಿಟಿ ಏನಾದರೂ ಇತ್ತು ಅಂತಂದರೆ ಅದು ನಿಮ್ಮ ಬಚ್ಚಲ ಮನೆ ಮುಖಾಂತರನೇ ಬರ್ತಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಒಂದು ಬಚ್ಚಲ ಕೋಣೆ ಇರುತ್ತಲ್ಲ, ಅಂದರೆ ಬಾತ್ರೂಮ್ ಇರುತ್ತಲ್ವ, ಸೊ ಆ ಕೋಣೆಯಲ್ಲಿ ಇದನ್ನು ತೊಗೊಂಡೋಗಿ ಇಡಬೇಕಾಗತ್ತೆ. ಇನ್ನು
ಇದರಿಂದ ನೆಕ್ಸ್ಟು ಡೇ ನೀವೇನು ಮಾಡಬೇಕು, ಅವೆಲ್ಲ ಉಪ್ಪುಗಳನ್ನು ತೆಗೆದು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಬೇರೆ ಎಲ್ಲ ಉಪ್ಪುಗಳನ್ನು ಹಾಕ್ಬೋದು. ಆದರೆ ನೀವು ಈಶಾನ್ಯ ದಿಕ್ಕಿಗೆ ಇಟ್ಟಿರುವಂಥ ಉಪ್ಪೇನಿರುತ್ತಲ್ವ, ಅಂದರೆ ನಿಂಬೆಹಣ್ಣು ಮತ್ತು ಉಪ್ಪನ್ನು ಈಶಾನ್ಯ ದಿಕ್ಕಿಗೆ ಇಟ್ಟಿರ್ತೀರಲ್ವ, ಸೊ ಅದು ದೃಷ್ಟಿದಾಯಕವಾಗಿರುವಂಥದ್ದು. ಆ ದೃಷ್ಟಿ ಯಾರಿಗೂ ಕೂಡ ತಾಗಬಾರ್ದು. ಸೊ ಹಾಗಾಗಿ ಅದನ್ನು ಒಂದು ಕವರಲ್ಲಿ ಸಂಪೂರ್ಣವಾಗಿ ಶೇಖರಣೆ ಮಾಡಬೇಕು. ಯಾವುದೇ ಒಂದು ಹಳುಕು ಕೂಡ ನೆಲದ ಮೇಲೆ ಬೀಳಬಾರ್ದು. ಆ ಥರ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದೂರಕ್ಕೆ ಹೋಗಿಬಿಟ್ಟು ಎಲ್ಲಾದರೂ ನೀವು ಬಿಸಾಕಿ ಬರಬೇಕು. ಅಂದರೆ ಔಟ್ಸೈಡ್ ನಿಮಗೆ ಬಿಸಾಕಿ ಬಂದರೆ ಆಯಿತು. ಈ ಥರ ನೀವು ಮಾಡ್ತಾ ಹೋಗಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನೀವು ಏನು ಅಂದ್ಕೊಂಡಿರ್ತೀರ ಅದ್ರ 2 ಪಟ್ಟು 3 ಪಟ್ಟು ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ನಾಳೆ ತುಂಬಾ ಅಂದರೆ ತುಂಬಾ ಪವರ್ಫುಲ್ ಆದಂಥ ಡೇ ಆಗಿರೋದ್ರಿಂದ ಸೂರ್ಯ ಚಂದ್ರರು ಇಬ್ಬರೂ ಕೂಡ ಮಕರ ರಾಶಿಯಲ್ಲೇ ಇರೋದ್ರಿಂದ, ಅಂದರೆ ನಾಳೆ ಚಂದ್ರ ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಹಾಗಾಗಿ ಈ ದಿನವನ್ನು ನೀವು ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಇಂಥ ಒಂದು ಅದ್ಭುತವಾದಂಥ ಡೇ ಮತ್ತೆ ನಮ್ಮ ಲೈಫಲ್ಲಿ ಸಿಗಲ್ಲ. ಸೊ ಹಾಗಾಗಿ ಅಂದರೆ ಸೂರ್ಯ ಚಂದ್ರ ಇಬ್ಬರೂ ಇರುವಂಥ ಒಂದೇ ಒಂದು ರಾಶಿಯಲ್ಲಿ ಇರುವಂಥ ಡೇ ಮತ್ತೆ ನಮಗೆ ಸಿಗೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನಿಮಗೆ ದಾನ ಮತ್ತು ಧ್ಯಾನ ಹಾಗೆಯೇ ಪೂಜೆಯನ್ನು ಮಾಡೋದನ್ನು ಕೂಡ ಈ ದಿನದಲ್ಲಿ ಮರಿತಾ ಹೋಗಬೇಡಿ. ಓಕೆನಾ? ಧನ್ಯವಾದಗಳು.